ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 1 ಏಪ್ರಿಲ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸೊ ಫಸ್ಟ್ ಗೈಸ್, ನಾವು ಮಾರ್ಚ್ ತಿಂಗಳದು ಮಂತ್ಲಿ ಕರೆಂಟ್ ಅಫೇರ್ಸು ಪೇಡ್ PDF ನ ರಿಲೀಸ್ ಮಾಡಿದ್ದೀವಿ. ಸೊ ಗೈಸ್, ಇದು ಇಂಪಾರ್ಟೆಂಟ್ PDF. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ರೆ 10 to 15 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಇಂದನೇ ಕ್ವಶನ್ಸ್ ಕೇಳ್ತಾರೆ. ಸೊ ಗೈಸ್, ಇದು ವೆರಿ ಇಂಪಾರ್ಟೆಂಟ್ PDF. ಸ್ಪೆಷಲಿ ಗೈಸ್, ನಿಮಗೆ ಎಕ್ಸಾಮ್ ಟೈಮಲ್ಲಿ, ಯಾಕಂದ್ರೆ ಅವಾಗ ನಿಮಗೆ ಟೈಮ್ ತುಂಬಾ ಕಡಿಮೆ ಇರುತ್ತೆ. ಅವಾಗ ನೀವು ಮತ್ತೆ ಎಲ್ಲ ವಿಡಿಯೋಸ್ನ ನೋಡೋಕ್ಕಾಗಲ್ಲ. ಸೊ ಅವಾಗ ಗೈಸ್, ನೀವು ಈ PDF ಇಂದ ಸ್ಟಡಿ ಮಾಡ್ಬೋದು. ಅಂಡ್ ಗೈಸ್, ನಾವು ಈ PDF ನಲ್ಲಿ ಎಲ್ಲ ಟಾಪಿಕ್ಸ್ನ ಕ್ಲೀನ್ ಆಗಿ ಕವರ್ ಮಾಡಿದ್ದೀವಿ. ಸೊ ಗೈಸ್, ಇದು ವೆರಿ ಇಂಪಾರ್ಟೆಂಟ್ PDF. ನಿಮ್ಮ ಮುಂಬರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಇದೆ. ಸೊ ಗೈಸ್, ಈ PDF ನ ನೀವು ನಮ್ಮ ಅಪ್ಲಿಕೇಶನ್ ಪರ್ಚೇಸ್ ಮಾಡಿಬಿಟ್ಟು ನಮ್ಮ PDF ನ ಡೌನ್ಲೋಡ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್, ನಾವು ಮಾರ್ಚ್ ತಿಂಗಳದು ಮಂತ್ಲಿ ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟ್ ನ ಅಪ್ಡೇಟ್ ಮಾಡಿದೀವಿ. ಸೊ ಗೈಸ್, ನೀವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಮಾರ್ಚ್ ತಿಂಗಳದು ಮಂತ್ಲಿ ಕರೆಂಟ್ ಅಫೇರ್ಸ್ ನ ಫ್ರೀ ಆಗಿ ಅಟೆಂಡ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನಮಗೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ಸೊ ಫಸ್ಟ್ ಕ್ವಶನ್ ಗೈಸ್, ವಿಚ್ ನೇಷನ್ಸ್ ಫಾರಿನ್ ಮಿನಿಸ್ಟರ್ ಹ್ಯಾಸ್ ರಿಸೈನ್ಡ್ ಆಫ್ಟರ್ ಕ್ರಿಟಿಸಿಸಮ್ ಓವರ್ ವ್ಯಾಕ್ಸಿನ್ ಶಾರ್ಟೇಜ್? ಲಸಿಕೆ ಕೊರತೆಯ ಟೀಕೆಗಳ ನಂತರ ಯಾವ ದೇಶದ ವಿದೇಶಾಂಗ ಸಚಿವರು ರಾಜೀನಾಮೆ ನೀಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬ್ರಾಜಿಲ್. ಕೊರೋನಾ ವೈರಸ್ ವ್ಯಾಕ್ಸಿನ್ ಶಾರ್ಟೇಜ್ ಟೀಕೆಗಳ ನಂತರ ಬ್ರಾಜಿಲ್ನ ವಿದೇಶಾಂಗ ಸಚಿವರು ಅರ್ನೆಸ್ಟೋ ಅರೌಜೋ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಬ್ರಾಜಿಲ್ ಬಗ್ಗೆ ನೋಡಿದ್ರೆ ಗೈಸ್, ಬ್ರಾಜಿಲ್ದು ಪ್ರೆಸಿಡೆಂಟ್ ಜೈರ್ ಬೋಲ್ಸನಾರೋ, ಬ್ರಾಜಿಲ್ದು ಕ್ಯಾಪಿಟಲ್ ಬ್ರಸಿಲಿಯಾ, ಅಂಡ್ ಬ್ರಾಜಿಲ್ದು ಕರೆನ್ಸಿ ಬ್ರಾಜಿಲಿಯನ್ ರಿಯಲ್. ಇಂಡಿಯಾ ಸೆಂಟ್ 1 lakh doses of Covaxin to which South American country on March 29? ಮಾರ್ಚ್ 29 ರಂದು ಭಾರತವು 1 lakh ಡೋಸ್ ಕೋವ್ಯಾಕ್ಸಿನ್ ಅನ್ನು ದಕ್ಷಿಣ ಅಮೆರಿಕಾದ ಯಾವ ದೇಶಕ್ಕೆ ಕಳುಹಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪರಾಗ್ವೆ. ಮಾರ್ಚ್ 29 ರಂದು ಪರಾಗ್ವೆ ಭಾರತದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಕೋವ್ಯಾಕ್ಸಿನ್ ಲಸಿಕೆಯ 1 lakh ಡೋಸಿಸ್ ಪ್ರಮಾಣವನ್ನು ಒಳಗೊಂಡಿರುವ ಶಿಪ್ಮೆಂಟ್ ಅನ್ನು ಪಡೆಯಿತು. ಅಂಡ್ ಗೈಸ್, ಮೈತ್ರಿ ಉಪಕ್ರಮದ ಅಡಿ ಭಾರತವು ವಿಶ್ವಾದ್ಯಂತ ದೇಶಗಳಿಗೆ ಕೊರೋನಾ ವೈರಸ್ ಲಸಿಕೆಗಳನ್ನು ಪೂರೈಸುತ್ತಿದೆ. ಅಂಡ್ ಈವರೆಗೆ ಗೈಸ್, ಭಾರತ 75 ದೇಶಗಳಿಗೆ ಲಸಿಕೆಗಳನ್ನು ನೀಡಿದೆ. ಸೊ ಪರಾಗ್ವೆ ಬಗ್ಗೆ ನೋಡೋದು ಗೈಸ್, ಪರಾಗ್ವೆದು ಕ್ಯಾಪಿಟಲ್ ಅಸುನ್ಸಿಯಾನ್, ಪರಾಗ್ವೆದು ಪ್ರೆಸಿಡೆಂಟ್ ಮಾರಿಯೋ ಅಬ್ಡೋ, ಪರಾಗ್ವೆದು ಕರೆನ್ಸಿ ಪರಾಗ್ವೆನ್ ಗ್ವಾರಾನಿ. ವಿಚ್ ಕಂಟೈನರ್ ಶಿಪ್ ವಾಸ್ ಬ್ಲಾಕಿಂಗ್ ದ ಸ್ವಿಸ್ ಕೆನಾಲ್ ಫಾರ್ ಆಲ್ಮೋಸ್ಟ್ ಅ ವೀಕ್? ಸುಮಾರು ಒಂದು ವಾರದಿಂದ ಯಾವ ಕಂಟೈನರ್ ಹಡಗು ಸ್ವಿಸ್ ಕೆನಾಲ್ ಅನ್ನು ನಿರ್ಬಂಧಿಸುತ್ತಿತ್ತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎವರ್ ಗಿವನ್. ಸುಮಾರು ಒಂದು ವಾರದಿಂದ ಸ್ವಿಸ್ ಕೆನಾಲ್ ಅನ್ನು ನಿರ್ಬಂಧಿಸುತ್ತಿದ್ದ 400 ಮೀಟರ್ ಉದ್ದದ ಎವರ್ ಗಿವನ್ ಕಂಟೈನರ್ ಹಡಗು ಅಂತಿಮವಾಗಿ 2021 ಮಾರ್ಚ್ 29 ರಂದು ಬಿಡುಗಡೆಯಾಯಿತು. ಅಂಡ್ ಗೈಸ್, ಡಜನ್ ಗಟ್ಟಲೆ ಟನ್ ಬೋಟ್ಗಳು ಮತ್ತು ಹೈ ಟೈಡ್ಸ್ ಸಂಯೋಜನೆಯನ್ನು ಬಳಸಿಕೊಂಡು ಈ ಕಾರ್ಯವನ್ನು ಪೂರ್ಣಗೊಳಿಸಲಾಯಿತು. ಅಂಡ್ ಗೈಸ್, ಮಾರ್ಚ್ 23 ರಂದು ಈ ಹಡಗು ಸ್ವಿಸ್ ಕೆನಾಲ್ ಅನ್ನು ಬ್ಲಾಕ್ ಮಾಡಿತು. ಸೊ ಸ್ವಿಸ್ ಕೆನಾಲ್ ಬಗ್ಗೆ ನೋಡಿದ್ರೆ ಗೈಸ್, ಸ್ವಿಸ್ ಕೆನಾಲ್ ಕೃತಕ ಜಲಮಾರ್ಗವಾಗಿದ್ದು ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಕೆನಾಲ್. ಸೊ ಇದು ಮೆಡಿಟೇರಿಯನ್ ಸಮುದ್ರವನ್ನು ಕೆಂಪು ಸಮುದ್ರಕ್ಕೆ ಸಂಪರ್ಕಿಸುತ್ತದೆ. ಇಟ್ ಕನೆಕ್ಟ್ಸ್ ಮೆಡಿಟೇರಿಯನ್ ಸಿ ಅಂಡ್ ರೆಡ್ ಸಿ. ಸೊ ಎವರ್ ಗಿವನ್ ಕಂಟೈನರ್ ಶಿಪ್ ಬಗ್ಗೆ ನೋಡೋದೆ ಗೈಸ್, ಎವರ್ ಗಿವನ್ ಶಿಪ್ದು ಟೋಟಲ್ ಲೆಂತ್ 400 ಮೀಟರ್ಸ್ ಅಂಡ್ ಎವರ್ ಗಿವನ್ ಶಿಪ್ದು ಟೋಟಲ್ ವೇಟ್ 2 lakh tons. ಸೊ ಗೈಸ್, ಇವಾಗ ಮ್ಯಾಪ್ನಲ್ಲಿ ಸ್ವಿಸ್ ಕೆನಾಲ್ದು ಲೊಕೇಶನ್ ನೋಡೋಣ. ಸೊ ನೋಡ್ಬೋದು ಗೈಸ್, ಇದು ನಮ್ಮ ಇಂಡಿಯಾ. ಸೊ ಇಂಡಿಯಾದು ವೆಸ್ಟರ್ನ್ ಸೈಡಲ್ಲಿ ನೋಡ್ಬೋದು ಗೈಸ್. ಸೊ ಇಲ್ಲಿ ಗೈಸ್ ಸೌದಿ ಅರೇಬಿಯಾ ಇದೆ ಆ್ಯಂಡ್ ಇದು ಈಜಿಪ್ಟ್. ಸೊ ನೋಡಿ ಗೈಸ್, ಇವಾಗ ಝೂಮ್ ಮಾಡ್ತೀನಿ ನಾನು. ಸೊ ಇದು ಗೈಸ್ ಸ್ವಿಸ್ ಕೆನಾಲ್, ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಸ್ವಿಸ್ ಕೆನಾಲ್ಸ್. ಸೊ ಗೈಸ್, ಈ ಕೆನಾಲ್ನಲ್ಲಿ ರೀಸೆಂಟಾಗಿ ಡ್ಯೂ ಟು ಬ್ಯಾಡ್ ವೆದರ್ ಕಂಡೀಷನ್ಸ್ ಒಂದು ಶಿಪ್ ಸ್ಟಕ್ ಆಗಿತ್ತು. ಅದರಿಂದ ಗೈಸ್ ಈ ಸ್ವಿಸ್ ಕೆನಾಲ್ ಪೂರ್ತಿ ಬ್ಲಾಕ್ ಆಗಿತ್ತು. ರೀಸೆಂಟ್ ಆಗಿ ಈ ಶಿಪ್ ಅನ್ನು ರಿಲೀಸ್ ಮಾಡಲಾಯಿತು. ಸೊ ನೋಡ್ಬೋದು ಗೈಸ್, ಇಲ್ಲಿ ಶಿಪ್ ಇದೆ. ಈ ತರ ನಾವು ಏಷ್ಯಾದಿಂದ ಯುರೋಪಕ್ಕೆ ಕಾರ್ಗೋ ಶಿಪ್ ಕಂಟೈನರ್ಸ್ ಮೂಲಕ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಗೈಸ್, ಗ್ಲೋಬಲ್ ಟ್ರೇಡ್ಗೆ ಸ್ವಿಸ್ ಕೆನಾಲ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಗೈಸ್, ವರ್ಲ್ಡ್ದು ಟೋಟಲ್ 10 to 12% ಕಾರ್ಗೋ ಸ್ವಿಸ್ ಕೆನಾಲ್ ಮೂಲಕ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಗೈಸ್, ಸ್ವಿಸ್ ಕೆನಾಲ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್. ಸೊ ವಿಚ್ ಕೆನಾಲ್ ಕನೆಕ್ಟ್ಸ್ ರೆಡ್ ಸಿ ಅಂಡ್ ಮೆಡಿಟೇರಿಯನ್ ಸಿ? ಸೊ ರೈಟ್ ಆನ್ಸರ್ ಈಸ್ ಸ್ವಿಸ್ ಕೆನಾಲ್. ಸ್ವಿಸ್ ಕೆನಾಲ್ ಕನೆಕ್ಟ್ಸ್ ಮೆಡಿಟೇರಿಯನ್ ಸಿ ಅಂಡ್ ರೆಡ್ ಸಿ. ಸೊ ನೋಡ್ಬೋದು ಗೈಸ್, ಇದು ಸ್ವಿಸ್ ಕೆನಾಲ್. ಸೊ ಸ್ವಿಸ್ ಕೆನಾಲ್ ಕನೆಕ್ಟ್ಸ್ ರೆಡ್ ಸಿ ಅಂಡ್ ಮೆಡಿಟೇರಿಯನ್ ಸಿ. ಸೊ ಗೈಸ್, ಗ್ಲೋಬಲ್ ಟ್ರೇಡ್ ಕಂಡೀಷನ್ಸ್ ಅಲ್ಲಿ ಸ್ವಿಸ್ ಕೆನಾಲ್ ತುಂಬಾ ಇಂಪಾರ್ಟೆಂಟ್.
ಯಾಕಂದರೆ ಗೈಸ್ ಎಕ್ಸಾಂಪಲ್ ನೀವು ಯುನೈಟೆಡ್ ಕಿಂಗ್ಡಮ್ ಅಥವಾ ಫ್ರಾನ್ಸ್ ಅಥವಾ ಇಟಾಲಿಗೆ ಮುಂಬೈದಿಂದ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ, ಸೊ ಗೈಸ್ ನೀವೇನಾದರೂ ಮುಂಬೈದಿಂದ ಯುನೈಟೆಡ್ ಕಿಂಗ್ಡಮ್ಗೆ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ನಾರ್ಮಲಿ ಗೈಸ್ ನೀವು ಈ ರೂಟ್ ಮಡ್ಗಾಸ್ಕರ್ದಿಂದ ಅಟ್ಲಾಂಟಿಕ್ ಓಷನ್ ಮೂಲಕ ಯುನೈಟೆಡ್ ಕಿಂಗ್ಡಮ್ಗೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಅದೇ ಗೈಸ್ ನೀವು ಸ್ವಿಸ್ ಕೆನಾಲ್ ರೂಟ್ ಚೂಸ್ ಮಾಡಿದ್ರೆ ನೀವು ಶಾರ್ಟ್ ಡಿಸ್ಟೆನ್ಸ್ ಆ್ಯಂಡ್ ಲೆಸ್ ಟೈಮಲ್ಲಿ ಈ ಗೂಡ್ಸ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಗೈಸ್ ಗ್ಲೋಬಲ್ ಟ್ರೇಡ್ಗೆ ಸ್ವಿಸ್ ಕೆನಾಲ್ ತುಂಬ ಇಂಪಾರ್ಟೆಂಟ್. ಸೊ ಸ್ವಿಸ್ ಕೆನಾಲ್ ಬಗ್ಗೆ ನೋಡಿದೆ ಗೈಸ್, ಸ್ವಿಸ್ ಕೆನಾಲ್ದು ಕನ್ಸ್ಟ್ರಕ್ಷನ್ 1859ನಲ್ಲಿ ಸ್ಟಾರ್ಟ್ ಆಯಿತು ಆ್ಯಂಡ್ ಕಂಪ್ಲೀಷನ್ 1869ನಲ್ಲಿ ಸ್ವಿಸ್ ಕೆನಾಲ್ದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಗೈಸ್ ಅಫಿಷಿಯಲಿ 17 ನವೆಂಬರ್ 1869ರಂದು ಈ ಸ್ವಿಸ್ ಕೆನಾಲ್ ಅನ್ನು ಪ್ರಾರಂಭಿಸಲಾಯಿತು. ಸ್ವಿಸ್ ಕೆನಾಲ್ದು ಲೆಂತ್ ಗೈಸ್ 193 ಕಿಲೋಮೀಟರ್ಸ್. ಆ್ಯಂಡ್ ಇಂಪಾರ್ಟೆಂಟ್ ಅಂದರೆ ಗೈಸ್ ಸ್ವಿಸ್ ಕೆನಾಲ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಈಜಿಪ್ಟ್ ಕಂಟ್ರಿ. ಈಜಿಪ್ಟ್ ಬಗ್ಗೆ ನೋಡಿದೆ ಗೈಸ್, ಈಜಿಪ್ಟ್ದು ಕ್ಯಾಪಿಟಲ್ ಕೈರೋ. ಸೊ ಗೈಸ್ ಇದಾಗಿತ್ತು ಸ್ವಿಸ್ ಕೆನಾಲ್ದು ಇನ್ಫಾರ್ಮೇಷನ್. ವಿತ್ ವಿಚ್ ಕಂಟ್ರಿ ಇಂಡಿಯಾ ಹ್ಯಾಸ್ ಕಂಡಕ್ಟೆಡ್ ಅ 2-day naval exercise ಪಾಸೆಕ್ಸ್ ಇನ್ ಬೇ ಆಫ್ ಬೆಂಗಾಲ್? ಯಾವ ದೇಶದೊಂದಿಗೆ ಭಾರತೀಯ ನೌಕಾಪಡೆ ಬೇ ಆಫ್ ಬೆಂಗಾಲ್ನಲ್ಲಿ 2 ದಿನಗಳ ನಾವೆಲ್ ಎಕ್ಸರ್ಸೈಸ್ ಅನ್ನು ನಡೆಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, US, ಯುನೈಟೆಡ್ ಸ್ಟೇಟ್ಸ್. ಭಾರತ ಮತ್ತು US ಮಾರ್ಚ್ 29 ಮತ್ತು 30ರಂದು ಪೂರ್ವ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಬೇ ಆಫ್ ಬೆಂಗಾಲ್ನಲ್ಲಿ 2 ದಿನಗಳ ನಾವೆಲ್ ಎಕ್ಸರ್ಸೈಸ್ ಪಾಸೆಕ್ಸ್ ಅನ್ನು ನಡೆಸಿತು. ಅಂಡ್ ಗೈಸ್ ಪಾಸೆಕ್ಸ್ ಎಕ್ಸರ್ಸೈಸ್ ಬಗ್ಗೆ ನೋಡೋದೆ, ಪಾಸೆಕ್ಸ್ ಅನ್ನು ಭಾರತೀಯ ನೌಕಾಪಡೆಯು ಸ್ನೇಹಪರ ವಿದೇಶಿ ನೌಕಾಪಡೆಗಳ ಘಟಕಗಳೊಂದಿಗೆ ನಿಯಮಿತವಾಗಿ ನಡೆಸುತ್ತದೆ. ಸೊ ಗೈಸ್ US ಅಂಡ್ ಇಂಡಿಯಾ ನಡುವೆ ವೇರಿಯಸ್ ಎಕ್ಸರ್ಸೈಸ್ ನೋಡೋದಾದ್ರೆ ಫಸ್ಟ್ ರೆಡ್ ಫ್ಲಾಗ್, ನೆಕ್ಸ್ಟ್ ಟೈಗರ್ ಟ್ರಯಂಫ್ ಅಂಡ್ ಯೂತ್ ಅಭ್ಯಾಸ್. ಸೊ ಈ 3 ಎಕ್ಸರ್ಸೈಸ್ ಆರ್ ಹೆಲ್ಡ್ ಬಿಟ್ವೀನ್ US ಅಂಡ್ ಇಂಡಿಯಾ. ಎಸ್ ಜಯಶಂಕರ್ ಹ್ಯಾಸ್ ಅಟೆಂಡೆಡ್ ದ 9th ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಆಫ್ ಹಾರ್ಟ್ ಆಫ್ ಏಷ್ಯಾ ಇನ್ ಡ್ಯಾಶ್. ಎಸ್ ಜಯಶಂಕರ್ ಅವರು ಡ್ಯಾಶ್ರಲ್ಲಿ ಹಾರ್ಟ್ ಆಫ್ ಏಷ್ಯಾದ 9ನೇ ಮಂತ್ರಿಮಂಡಲ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದರು. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದುಷನ್ಬೆ, ತಜಾಕಿಸ್ತಾನ್. ಎಸ್ ಜಯಶಂಕರ್ ಅವರು ದುಷನ್ಬೆ, ತಜಾಕಿಸ್ತಾನ್ರಲ್ಲಿ ಹಾರ್ಟ್ ಆಫ್ ಏಷ್ಯಾದ 9ನೇ ಮಂತ್ರಿಮಂಡಲ ಕಾನ್ಫರೆನ್ಸ್ನಲ್ಲಿ ಇತ್ತೀಚೆಗೆ ಭಾಗವಹಿಸಿದರು. ಹೂ ಆಥರ್ಡ್ ದ ವೈಲ್ಡ್ ಆ್ಯಂಡ್ ವಿಲ್ಫುಲ್ ಟೇಲ್ ಆಫ್ 15 ಐಕಾನಿಕ್ ಇಂಡಿಯನ್ ಸ್ಪೀಸೀಸ್? ವೈಲ್ಡ್ ಆ್ಯಂಡ್ ವಿಲ್ಫುಲ್ ಟೇಲ್ ಆಫ್ 15 ಐಕಾನಿಕ್ ಇಂಡಿಯನ್ ಸ್ಪೀಸೀಸ್ ಅನ್ನು ಯಾರು ಬರೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ನೇಹಾ ಸಿನ್ಹಾ. ವೈಲ್ಡ್ ಆ್ಯಂಡ್ ವಿಲ್ಫುಲ್ ಟೇಲ್ ಆಫ್ 15 ಐಕಾನಿಕ್ ಇಂಡಿಯನ್ ಸ್ಪೀಸೀಸ್ ಎಂಬ ಪುಸ್ತಕವನ್ನು ನೇಹಾ ಸಿನ್ಹಾ ಅವರು ಬರೆದಿದ್ದಾರೆ. ಅಂಡ್ ಗೈಸ್ ನೇಹಾ ಸಿನ್ಹಾ ಅವರು 2017ರಲ್ಲಿ ಸೆಂಚುರಿ ವೈಲ್ಡ್ ಲೈಫ್ ಸರ್ವಿಸ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ದ ರಿಪೋರ್ಟ್ ಟೈಟಲ್ಡ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಇನ್ ಇಂಡಿಯಾಸ್ ಹೆಲ್ತ್ ಕೇರ್ ಸೆಕ್ಟರ್ ಹ್ಯಾಸ್ ಬಿನ್ ರಿಲೀಸ್ ಬೈ ಡ್ಯಾಶ್. ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಹೂಡಿಕೆ ಅವಕಾಶಗಳು ಎಂಬ ವರದಿಯನ್ನು ಡ್ಯಾಶ್ ಬಿಡುಗಡೆ ಮಾಡಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನೀತಿ ಆಯೋಗ್. ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಇನ್ ಇಂಡಿಯಾಸ್ ಹೆಲ್ತ್ ಕೇರ್ ಸೆಕ್ಟರ್ ಎಂಬ ವರದಿಯನ್ನು ಇತ್ತೀಚೆಗೆ ನೀತಿ ಆಯೋಗ್ ಬಿಡುಗಡೆ ಮಾಡಿದೆ. ನೀತಿ ಆಯೋಗ್ ಬಗ್ಗೆ ನೋಡೋದು ಗೈಸ್, ನೀತಿದು ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಆಯೋಗ್ದು ಚೇರ್ಪರ್ಸನ್ ನರೇಂದ್ರ ಮೋದಿ ಅಂಡ್ ನೀತಿ ಆಯೋಗ್ದು ಪ್ರಸ್ತುತ CEO ಅಮಿತಾಬ್ ಕಾಂತ್ ಅಂಡ್ ನೀತಿ ಆಯೋಗ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ದ ಬೆಸ್ಟ್ ಆಕ್ಟರ್ ಅವಾರ್ಡ್ ಅಟ್ ದ ಫಿಲ್ಮ್ ಫೇರ್ ಅವಾರ್ಡ್ಸ್ 2021? ಫಿಲ್ಮ್ ಫೇರ್ ಅವಾರ್ಡ್ಸ್ 2021ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರು ಪಡೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇರ್ಫಾನ್ ಖಾನ್. ಫಿಲ್ಮ್ ಫೇರ್ ಅವಾರ್ಡ್ಸ್ 2021ರಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಇರ್ಫಾನ್ ಖಾನ್ ಅವರು ಪಡೆದಿದ್ದಾರೆ. ಸೊ ಗೈಸ್ ಫಿಲ್ಮ್ ಫೇರ್ ಅವಾರ್ಡ್ಸ್ 2021 ವಿನ್ನರ್ಸ್ ನೋಡೋದೆ, ಬೆಸ್ಟ್ ಫಿಲ್ಮ್ ಥಪ್ಪಡ್, ಬೆಸ್ಟ್ ಡೈರೆಕ್ಟರ್ ಓಂ ರಾವುತ್, ಬೆಸ್ಟ್ ಆಕ್ಟರ್ ಇನ್ ಲೀಡಿಂಗ್ ರೋಲ್ ಇರ್ಫಾನ್ ಖಾನ್, ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಅಮಿತಾಬ್ ಬಚ್ಚನ್, ಬೆಸ್ಟ್ ಆಕ್ಟ್ರೆಸ್ ಇನ್ ಲೀಡಿಂಗ್ ರೋಲ್ ಫಿಮೇಲ್ ತಾಪ್ಸಿ ಪನ್ನು. ಆನ್ ಮಾರ್ಚ್ 30, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಸೆಲೆಬ್ರೇಟೆಡ್ ಇಟ್ಸ್ ಸ್ಟೇಟ್ ಡೇ? ಮಾರ್ಚ್ 30ರಂದು ಯಾವ ರಾಜ್ಯವು ತನ್ನ ರಾಜ್ಯ ದಿನವನ್ನು ಆಚರಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಾಜಸ್ಥಾನ್. ಸೊ ರಾಜಸ್ಥಾನ್ ಬಗ್ಗೆ ನೋಡೋದು ಗೈಸ್, ರಾಜಸ್ಥಾನ್ದು ಫಾರ್ಮೇಷನ್ 30th ಮಾರ್ಚ್ 1949ನಲ್ಲಿ ಆಗಿದೆ. ರಾಜಸ್ಥಾನ್ದು ಪ್ರಸ್ತುತ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ರಾಜಸ್ಥಾನ್ದು ಟೋಟಲ್ ಡಿಸ್ಟ್ರಿಕ್ಟ್ 33, ರಾಜಸ್ಥಾನ್ದು ಗವರ್ನರ್ ಕಲ್ರಾಜ್ ಮಿಶ್ರಾ ಅಂಡ್ ರಾಜಸ್ಥಾನ್ದು ಕ್ಯಾಪಿಟಲ್ ಜೈಪುರ್. ನೆಕ್ಸ್ಟ್ ಮಂತ್ ಇಂಡಿಯಾ ವಿಲ್ ಪಾರ್ಟಿಸಿಪೇಟ್ ಇನ್ ದ ನಾವೆಲ್ ಎಕ್ಸರ್ಸೈಸ್ ಲೆಡ್ ಬೈ ವಿಚ್ ಕಂಟ್ರಿ? ಮುಂದಿನ ತಿಂಗಳು ಯಾವ ದೇಶದ ನೇತೃತ್ವದ ನೌಕಾ ವ್ಯಾಯಾಮದಲ್ಲಿ ಭಾರತ ಭಾಗವಹಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫ್ರಾನ್ಸ್. ಮುಂದಿನ ತಿಂಗಳು ನೆಕ್ಸ್ಟ್ ಮಂತ್ ಫ್ರಾನ್ಸ್ ದೇಶದ ನೇತೃತ್ವದ ಲಾ ಪೆರೋಸ್ ನೌಕಾ ಎಕ್ಸರ್ಸೈಸ್ನಲ್ಲಿ ನಾವೆಲ್ ಎಕ್ಸರ್ಸೈಸ್ನಲ್ಲಿ ಭಾರತ ಭಾಗವಹಿಸಲಿದೆ. ಅಂಡ್ ಗೈಸ್ ಈ ಎಕ್ಸರ್ಸೈಸ್ ಏಪ್ರಿಲ್ 5ರಿಂದ 7ರವರೆಗೆ ನಡೆಯಲಿದೆ. ಅಂಡ್ ಈ ಎಕ್ಸರ್ಸೈಸ್ ಬೇ ಆಫ್ ಬೆಂಗಾಲ್ನಲ್ಲಿ ನಡೆಯಲಿದೆ. ಅಂಡ್ ಗೈಸ್ ಈ ಎಕ್ಸರ್ಸೈಸ್ನಲ್ಲಿ ಆಸ್ಟ್ರೇಲಿಯಾ, ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸಹ ಭಾಗವಹಿಸುತ್ತಿವೆ.
ಆನ್ ಮಾರ್ಚ್ 31 ವಿಚ್ ಆಫ್ ದ ಫಾಲೋವಿಂಗ್ ಡೇ ಈಸ್ ಸೆಲೆಬ್ರೇಟೆಡ್? ಮಾರ್ಚ್ 31ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಟರ್ನ್ಯಾಷನಲ್ ಡೇ ಆಫ್ ಟ್ರಾನ್ಸ್ಜೆಂಡರ್ ವಿಸಿಬಿಲಿಟಿ. ಮಾರ್ಚ್ 31ರಂದು ಇಂಟರ್ನ್ಯಾಷನಲ್ ಡೇ ಆಫ್ ಟ್ರಾನ್ಸ್ಜೆಂಡರ್ ವಿಸಿಬಿಲಿಟಿಯನ್ನು ಆಚರಿಸಲಾಗುತ್ತದೆ. ಆನ್ 30th March 2021 ವಿಚ್ ಆಫ್ ದ ಫಾಲೋವಿಂಗ್ ಟ್ರೈನ್ ವಾಸ್ ಇನಾಗ್ರೇಟೆಡ್ ಫ್ರಮ್ ಫಲ್ಟನ್ ಟು ಪುಣೆ? ಮಾರ್ಚ್ 30ರಂದು ಯಾವ ರೈಲನ್ನು ಫಲ್ಟನ್ದಿಂದ ಪುಣೆಗೆ ಪ್ರಾರಂಭಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದೆಮು ಟ್ರೈನ್. ಮಾರ್ಚ್ 30ರಂದು ಫಲ್ಟನ್ನಿಂದ ಪುಣೆಗೆ ದೆಮು ಟ್ರೈನ್ ಪ್ರಾರಂಭಿಸಲಾಯಿತು. ಸೊ ರೈಲ್ವೇಸ್ ಬಗ್ಗೆ ನೋಡಿದ್ರೆ ಗೈಸ್, ಭಾರತದ ರೈಲ್ವೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅಂಡ್ ರೈಲ್ವೆ ಬೋರ್ಡ್ದು ಪ್ರಸ್ತುತ ಚೇರ್ಪರ್ಸನ್ ಅಂಡ್ ಸಿಇಒ ಸುನೀತ್ ಶರ್ಮಾ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದ್ದು, ವಿಚ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹ್ಯಾಸ್ ಬಿಕಮ್ ದ ವರ್ಲ್ಡ್ಸ್ ಫಸ್ಟ್ ಸ್ಮಾರ್ಟ್ ರೀಡಿಂಗ್ ಏರ್ಪೋರ್ಟ್? ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿಶ್ವದ ಮೊದಲನೇ ಸ್ಮಾರ್ಟ್ ರೀಡಿಂಗ್ ಏರ್ಪೋರ್ಟ್ ಆಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಹೌ ಮೆನಿ MOUs ಹ್ಯಾವ್ ಬಿನ್ ಸೈನ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ರೀಸೆಂಟ್ಲಿ? ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಎಷ್ಟು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ, 5. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದ್ದು, ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಮಹಾರಾಷ್ಟ್ರ ಭೂಷಣ್ ಅವಾರ್ಡ್? ಮಹಾರಾಷ್ಟ್ರ ಭೂಷಣ್ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಫಿಲ್ಮ್ ಹ್ಯಾಸ್ ವಾನ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ 66 ಫಿಲ್ಮ್ ಫೇರ್ ಅವಾರ್ಡ್ಸ್ 2021? ಫಿಲ್ಮ್ ಫೇರ್ ಅವಾರ್ಡ್ಸ್ 2021ರಲ್ಲಿ ಯಾವ ಚಿತ್ರ ಬೆಸ್ಟ್ ಫಿಲ್ಮ್ ಅವಾರ್ಡ್ ಪ್ರಶಸ್ತಿಯನ್ನು ಗೆದ್ದಿದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.